ನೀವು ಕಂಪ್ಲೀಟ್ ಫ್ರೆಶರ್, ನಿಮ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಐಡಿಯಾ ಇಲ್ಲ, ಬಟ್ ಸ್ಟಿಚಿಂಗ್ ಮಾಡ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇದೆ, ನೀವು ಡೈರೆಕ್ಟ್ ಆಗಿ ಫ್ಯಾಬ್ರಿಕ್ ನ ಸ್ಟಿಚ್ ಮಾಡಕ್ ಮುಂಚೆ ಈ ಟೆಕ್ನಿಕ್ಸ್ ನ ಫಾಲೋ ಮಾಡಬೇಕು. ನಾನು ಕೆಲವೊಂದು ಟೆಕ್ನಿಕ್ಸ್ ನ ಹೇಳ್ಕೊಡ್ತೀನಿ. ಸೊ ಈ ಟೆಕ್ನಿಕ್ಸ್ ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ಗೆ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡೋದು ತುಂಬಾನೇ ಸಿಂಪಲ್ ಅಂಡ್ ತುಂಬಾನೇ ಈಸಿ. ಫಸ್ಟ್ ಒಂದು ಪ್ಲೇನ್ ಶೀಟ್ ತಗೊಳ್ಳಿ. ಪ್ಲೇನ್ ಶೀಟ್ ಅಲ್ಲಿ ಸ್ಟ್ರೈಟ್ ಆಗಿ ಲೈನ್ಸ್ ಹಾಕೊಳ್ಳಿ. ಲೈನ್ಸ್ ಹಾಕೊಂಡು ಮಿಷಿನ್ಗೆ ಥ್ರೆಡ್ ಹಾಕಬಾರ್ದು, ಏನು ಮಾಡಬಾರ್ದು, ಜಸ್ಟ್ ಇವಾಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು. ಈ ನೀಡಲ್ ಕರೆಕ್ಟ್ ಆಗಿ ಈ ಲೈನ್ ಮೇಲೆನೆ ಬರಬೇಕು. ನಿಧಾನಕ್ಕೆ ನಿಮ್ದು ಸ್ಟಿಚಿಂಗ್ ನ ಸ್ಟಾರ್ಟ್ ಮಾಡಬೇಕು. ಸೊ ಈ ತರ. ಸೊ ನೀಡಲ್ ಬಂದ್ಬಿಟ್ಟು ಈ ಲೈನ್ ಮೇಲೆನೆ ಇರಬೇಕು. ನೀಡಲ್ ಮಾತ್ರ ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೊಳ್ಳಿ. ಸೊ ನಿಧಾನಕ್ಕೆ ಫಸ್ಟ್ ಬಂದ್ಬಿಟ್ಟು ಸ್ಪೀಡ್ ಕಮ್ಮಿಯಾಗಿ ಸ್ಟಾರ್ಟ್ ಮಾಡಿ. ಎತ್ತಿದ ತಕ್ಷಣ ಸ್ಪೀಡ್ ಮಾಡಬೇಡಿ. ಸ್ಪೀಡ್ ಸ್ವಲ್ಪ ಕಮ್ಮಿ ಇಟ್ಕೊಂಡು ಸ್ಟ್ರೈಟಾಗಿ ಆ ಲೈನ್ಸ್ನ ಸ್ಟ್ರೈಟಾಗಿ ಈ ಥರ ಈ ಲೈನ್ಸ್ನ ಫಾಲೋ ಮಾಡಬೇಕು. ಸೊ ನಿಮ್ಮ ಸ್ಟಿಚಸ್ ಬಂದ್ಬಿಟ್ಟು ಎಕ್ಸಾಕ್ಟಾಗಿ ಇದ್ರ ಮೇಲೇ ಬರಬೇಕು. ಆ ಥರ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಇದು ಪ್ರಾಕ್ಟೀಸ್ ಮಾಡಿದ್ಮೇಲೆ ಸ್ವಲ್ಪ ಬಂದ್ಬಿಟ್ಟು ಬ್ಯಾಕ್ ಸ್ಟಿಚ್ ಮಾಡೋ ಥರ ನಿಮ್ಮ ಮೆಷಿನಲ್ಲಿ ಯಾವ ಥರ ಬ್ಯಾಕ್ ಸ್ಟಿಚ್ ಪ್ರಾಕ್ಟೀಸ್ ಮಾಡಬೇಕು ಅಂತ ನೋಡ್ಕೊಳ್ಳಿ. ಸೊ ಆ ಥರ ಪ್ರಾಕ್ಟೀಸ್ ಮಾಡಿ. ಸೊ ಫಸ್ಟ್ ಸ್ಟಿಚ್ ಮಾಡಿಬಿಟ್ಟು ಬ್ಯಾಕ್ ಸ್ಟಿಚ್ ಮಾಡಿ ಮುಂದೆ ಬನ್ನಿ. ಸೊ ಸ್ವಲ್ಪ ಸ್ವಲ್ಪ ದಾರಿಗೆ ಬ್ಯಾಕ್ ಸ್ಟಿಚ್ ಮಾಡಿ ಮುಂದೆ ಬನ್ನಿ. ಸೊ ಬ್ಯಾಕ್ ಸ್ಟಿಚ್ ಮಾಡಿ ಮುಂದೆ ಬನ್ನಿ. ಬ್ಯಾಕ್ ಸ್ಟಿಚ್ ಮಾಡಿ ಮುಂದೆ ಬರಬೇಕು. ಬ್ಯಾಕ್ ಸ್ಟಿಚ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ನೀವು ಏನೇ ಸ್ಟಿಚ್ ಸ್ಟಾರ್ಟ್ ಮಾಡುವಾಗನೂ ಬ್ಯಾಕ್ ಸ್ಟಿಚ್ ಹಾಕಬೇಕು, ಯಾವುದೇ ಸ್ಟಿಚ್ ಎಂಡ್ ಮಾಡುವಾಗನೂ ಬ್ಯಾಕ್ ಸ್ಟಿಚ್ ಹಾಕಬೇಕು. ಸೊ ಅದು ಸ್ಟ್ರೈಟ್ ಲೈನ್ಸ್ ಫಸ್ಟ್ ಪ್ರಾಕ್ಟೀಸ್ ಮಾಡಿದ್ಮೇಲೆ ಬ್ಯಾಕ್ ಸ್ಟಿಚ್ಚಿಂದ ಸ್ಟಾರ್ಟ್ ಮಾಡಿ ಸ್ಟ್ರೈಟಾಗಿ ಸ್ಟಿಚ್ ಮಾಡಿಬಿಟ್ಟು ಬ್ಯಾಕ್ ಸ್ಟಿಚ್ಚಿಂದನೇ ನೀವು ಫಿನಿಶ್ ಮಾಡಬೇಕು. ಸೊ ಈ ಥರ ಮಾಡಿದರೆ ನಿಮಗೆ ಬ್ಯಾಕ್ ಸ್ಟಿಚ್ನ ಲಾಕ್ ಮಾಡೋದು ನಿಮಗೆ ಈಸಿಯಾಗಿ ಬರುತ್ತೆ. ಸೊ ಇದು ಒಂದು ಪ್ರಾಕ್ಟೀಸ್ ಮಾಡಬೇಕು. ಸೊ ಸೆಕೆಂಡ್ ಬಂದ್ಬಿಟ್ಟು ಈ ಥರ ಜಿಗ್ಜ್ಯಾಗ್ ಲೈನ್ಸ್ ಹಾಕ್ಕೊಳ್ಬೇಕು. ಒಂದು ಶೀಟ್ ತಗೊಂಡು ಜಿಗ್ಜ್ಯಾಗ್ ಲೈನ್ಸ್ ಹಾಕ್ಕೊಂಡು ಈ ಪಾಯಿಂಟ್ ಇದೆ ನೋಡಿ, ಈ ಪಾಯಿಂಟ್ಗಳನ್ನ ಕರೆಕ್ಟಾಗಿ ನೀವು ಸ್ಟಿಚ್ ಮಾಡಬೇಕು. ಅದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ಸ್ಟಾರ್ಟ್ ಮಾಡಿ. ಇವಾಗ ಸೇಮ್ ಅದೇ ಥರ ಸ್ಟಿಚ್ ಸ್ಟಾರ್ಟ್ ಮಾಡಿ. ಇಲ್ಲಿಂದ ಸ್ಟಿಚ್ ಸ್ಟಾರ್ಟ್ ಮಾಡುವಾಗ ಕರೆಕ್ಟಾಗಿ ಈ ಪಾಯಿಂಟ್ಗೆ ಬಂದ್ಬಿಟ್ಟು ಸ್ಟಾಪ್ ಮಾಡಬೇಕು. ನೀಡಲ್ ಕೆಳಗಡೆನೇ ಇರುತ್ತೆ. ಪ್ರೆಷರ್ ಫುಟ್ ಮಾತ್ರ ತೆಗೆದುಬಿಟ್ಟು ಟರ್ನ್ ಮಾಡಿ. ಸೊ ತಿರ್ಗಾ ನೀಡಲ್ ಅಲ್ಲೇ ಇರುತ್ತೆ. ನೀಡಲ್ ಏನಕ್ಕೆ ಇರುತ್ತೆ ಅಂದರೆ ಈ ಪೇಪರ್ ನಿಮಗೆ ಶೇಕ್ ಆಗಲ್ಲ. ಸೊ ನೀಡಲ್ ಅದ್ರ ಒಳಗಡೆನೇ ಇರುತ್ತೆ. ಸೊ ಅದೇ ಥರ ಬನ್ನಿ. ಮುಂದೆ ಬಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟು ನೀಡಲ್ ಒಳಗಡೆ ಇರಲಿ, ಪ್ರೆಷರ್ ಫುಟ್ರ್ ಮಾತ್ರ ತೆಗೆದುಬಿಟ್ಟು ಚೇಂಜ್ ಮಾಡಿ. ಸೊ ಮುಂದೆ ಬಂದ್ಬಿಟ್ಟು ನೀಡಲ್ ಒಳಗಡೆ ಇರಲಿ, ಜಸ್ಟ್ ಪ್ರೆಷರ್ ಫುಟ್ರನ್ನ ಮಾತ್ರ ತೆಗೆದುಬಿಟ್ಟು ಹಿಂಗೆ ಮಾಡಿ. ಸೊ ನೀಡಲ್ ಒಳಗಡೆನೇ ಇರಲಿ, ಹಿಂಗೆ. ಸೊ ಕೆಳಗಡೆ ಹಾಕಿ. ಸೊ ಈ ಥರ ತಿರ್ಗಾ ಹೇಳಿ. ಸೊ ಈ ಥರ ಎಡ್ಜಸ್ಸಲ್ಲಿ ಮಾಡುವಾಗ ಎಲ್ಲಿ ನೀವು ಕರೆಕ್ಟಾಗಿ ಸ್ಟಾಪ್ ಮಾಡಬೇಕು, ಸ್ಟಿಚ್ಚು ಈ ಕಡೆ ಮುಂದೆ ಬರಬಾರ್ದು, ಇಲ್ಲ ಹಿಂದೆನೇ ಸ್ಟಾಪ್ ಮಾಡಬಾರ್ದು. ಎಕ್ಸಾಕ್ಟಾಗಿ ಆ ಪಾಯಿಂಟ್ಗೆ ಎಲ್ಲಿ ಸ್ಟಾಪ್ ಮಾಡಬೇಕು, ಆಮೇಲೆ ಬಟ್ಟೆನ ಹೆಂಗೆ ಟರ್ನ್ ಮಾಡಬೇಕಂತ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಹಿಂಗೆ ಸ್ಟಿಚ್ ಮಾಡಿ. ಸ್ಟಿಚ್ ಮಾಡ್ತಿದ್ರೆ ಅಲ್ಲಿ ನೋಡಿ ಎಡ್ಜಿಗೆ ಬಂದುಬಿಟ್ಟು ಸ್ಟಾಪ್ ಮಾಡಿ. ನೀಡಲ್ ಒಳಗಡೆ ಇರಲಿ, ಪ್ರೆಷರ್ ಫುಟ್ರ್ ಮಾತ್ರ ತೆಗೆದುಬಿಟ್ಟು ಕೆಳಗಡೆ ಹಾಕಿ. ಸೊ ಇದೇ ಥರ ಬರಲಿ. ನೀಡಲ್ ಕೆಳಗಡೆನೇ ಇರಲಿ, ಪ್ರೆಷರ್ ಫುಟ್ರ್ ಮಾತ್ರ ತೆಗೆದುಬಿಟ್ಟು ಸ್ಟಾರ್ಟ್ ಮಾಡಿ. ಸೊ ನೀಡಲ್ ಒಳಗಡೆನೇ ಇರಲಿ, ಪ್ರೆಷರ್ ಫುಟ್ರ್ ಮಾತ್ರ ತೆಗೆದುಬಿಟ್ಟು ಟರ್ನ್ ಮಾಡ್ಕೊಳ್ಳಿ. ಸೊ ನೀವು ಏನೇ ಟರ್ನ್ ಮಾಡಿದ್ರೂ ನೋಡಿ, ನೀಡಲ್ ಒಳಗಡೆ ಇರೋದ್ರಿಂದ ನಿಮಗೆ ಇದು ಆಚೆ ಬರಲ್ಲ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಫ್ಯಾಬ್ರಿಕ್ಕು ಅಷ್ಟೇ ಕರೆಕ್ಟಾಗಿ ನಿಮ್ಮ ಎಲ್ಲಿ ಸ್ಟಿಚ್ ಸ್ಟಾಪ್ ಆಗುತ್ತೋ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ತೆಗೆದುಬಿಟ್ರೆ ಏನಾಗುತ್ತೆ, ಬಟ್ಟೆ ಹಿಂಗೆ ಲೂಸ್ ಆಗಿಬಿಡುತ್ತೆ. ಸೊ ನೀವು ಎಕ್ಸಾಕ್ಟ್ಲಿ ತಿರ್ಗಾ ಆ ಪಾಯಿಂಟಲ್ಲಿ ಇಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೇ ನೀಡಲ್ನ ಒಳಗಡೆ ಹಾಕಿಬಿಟ್ಟು ಫ್ಯಾಬ್ರಿಕ್ನ ಟರ್ನ್ ಮಾಡಿಬಿಟ್ಟು, ಅಂದರೆ ಪೇಪರ್ನ, ಯೂಶ್ವಲಿ ಫ್ಯಾಬ್ರಿಕ್ ಮಾಡುವಾಗ ಫ್ಯಾಬ್ರಿಕ್ನ, ಸೊ ಪ್ರೆಷರ್ ಫುಟ್ರ್ ಮಾತ್ರ ತೆಗೆದುಬಿಟ್ಟು ಪೇಪರ್ನ ಟರ್ನ್ ಮಾಡಿ ಈ ಥರ ಸ್ಟಿಚ್ ಮಾಡಬೇಕು. ಸೊ ಈ ಥರ ಮಾಡಿದ್ರೆ ನಿಮ್ಗೆ ಈ ಥರ ಜಿಗ್ಜ್ಯಾಗ್ ಸ್ಟಿಚಸ್ಸು ಕರೆಕ್ಟಾಗಿ ಬರುತ್ತೆ.
ಸೊ ನಿಧಾನಕ್ಕೆ ಮಾಡಿ, ಫಸ್ಟು ಸ್ಪೀಡ್ ಜಾಸ್ತಿ ಮಾಡಬೇಡಿ. ಫಸ್ಟು ನಿಮಗೆ ಈ ಥರ ಪೊಸಿಷನ್ ಕರೆಕ್ಟಾಗಿ ಅದ್ರ ಮೇಲೆ ಬರೋ ಥರ ಮಾಡ್ಕೊಳ್ಳಿ. ಆಮೇಲೆ ಸ್ಪೀಡ್ನ ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಮಾಡ್ಬೋದು. ಫೈನಲ್ ಆಗಿ ಮಾಡಬೇಕಾಗಿರೋದು ಕರ್ವಿ ಲೈನ್ಸ್. ಈ ಥರ ವೇವಿ ಲೈನ್ಸ್ ಹಾಕೊಳ್ಳಿ. ವೇವ್ನ ಸ್ವಲ್ಪ ದೂರ ಹಾಕೊಳ್ಳಿ, ತುಂಬ ಹತ್ತಿರ ಹಾಕೊಳ್ಬೇಡಿ. ನಿಮಗೆ ಫಸ್ಟ್ ಟೈಮ್ ಮಾಡುವಾಗ ಕಷ್ಟ ಆಗುತ್ತೆ. ಸೊ ನಾನು ಈ ಥರ ಹಾಕೊಂಡಿದ್ದೀನಿ ನೋಡಿ. ಸ್ವಲ್ಪ ದೂರ ದೂರ ಹಾಕಿದ್ರೆ ನಿಮ್ಗೆ ಈ ಶೇಪ್ಸ್ ಎಸ್ಪೆಷಲಿ ನೆಕ್ಗೆ ಆ ಥರ ಎಲ್ಲ ಮಾಡಬೇಕಂದ್ರೆ ಈ ಥರ ಶೇಪ್ಸ್ ಬೇಕಾಗುತ್ತೆ. ಸೊ ಸ್ವಲ್ಪ ದೂರ ದೂರ ಮಾಡಿದ್ರೆ ಪ್ರಾಕ್ಟೀಸ್ ಮಾಡೋಕ್ಕೆ, ಫಸ್ಟ್ ಟೈಮ್ ಮಾಡೋದಕ್ಕೆ ತುಂಬ ಹತ್ತಿರ ಹಾಕ್ಕೊಳ್ಬೇಡಿ. ಆಮೇಲೆ ಸ್ವಲ್ಪ ಸ್ವಲ್ಪ ಹತ್ತಿರ ಮಾಡಿಕೊಂಡು ಸ್ಟಿಚ್ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ನಿಧಾನಕ್ಕೆ ಬನ್ನಿ. ಸೊ ನಿಧಾನಕ್ಕೆ ಬಂದು ಕರೆಕ್ಟಾಗಿ ಟರ್ನ್ ಮಾಡ್ಕೊಳ್ಳಿ. ಸೊ ನೀವು ಫ್ಯಾಬ್ರಿಕ್ನ ಅದೇ ಥರ ಟರ್ನ್ ಮಾಡ್ಕೊಳ್ಬೇಕು. ಫಸ್ಟು ಸ್ಲೋ ಆಗಿ ಮಾಡಿ. ಒಂದು ಸ್ವಲ್ಪ ನಿಮಗೆ ಪೆಡ್ಲಿಂಗ್ಗೆ ಸೊ ಈ ಥರ ಮಾಡಬೇಕು. ಸೊ ಈ ಥರ ಮಾಡುವಾಗ, ನಿಧಾನಕ್ಕೆ ಮಾಡುವಾಗ ಫಸ್ಟು ನಿಮಗೆ ಆ ಶೇಪ್ಸ್ ಹೆಂಗೆ ತಗೊಳ್ಬೇಕು ಅಂತ ಗೊತ್ತಾಗುತ್ತೆ. ಸೊ ಮಾಡ್ತಾ ಮಾಡ್ತಾ ಆಬ್ವಿಯಸ್ಲಿ ನಿಮಗೆ ಪ್ರಾಕ್ಟೀಸ್ ಬರುತ್ತೆ. ಸೊ ಇದು ಮೂರನ್ನ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಸಾಕು, ನೀವು ಡೈರೆಕ್ಟಾಗಿ ಫ್ಯಾಬ್ರಿಕ್ ಮೇಲೆ ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಸ್ಟ್ರೈಟು, ಜಿಗ್ಜ್ಯಾಗು, ಕರ್ವಿ, ಈ 3 ಲೈನ್ಸ್ ನಾನು ಫಾಲೋ ಮಾಡಿ.